ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನೀವೆಲ್ಲ ಮಾರ್ಕೆಟಲ್ಲಿ ಈ ಥರ ಧೂಪದ ಕಪ್ಗಳನ್ನು ತಗೊಂಡು ಬಂದಿರ್ತೀರ. ಮಿನಿಮಮ್ ಏನಿಲ್ಲ ಅಂದರೂ 80ರಿಂದ 100 ರೂಪಾಯಿ ಇರುತ್ತೆ ಬರೀ ಒಂದು 12 ಪೀಸಸ್ ಕಪ್ಸ್ ಇರೋ ಬಾಕ್ಸಿಗೆ. ಇದನ್ನು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅದು ನಾವು ದೇವರಿಗೆ ಏರಿಸಿರ್ತಕ್ಕಂಥ ಹೂಗಳೇನು ಬಾಡೋಗಿರುತ್ತೆ ಅದರಿಂದನೇ ನಾವು ಇದನ್ನು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹೂಗಳನ್ನು ಕೂಡ ಚೆಲ್ಲುವಂಥ ಅವಶ್ಯಕತೆ ಇರೋದಿಲ್ಲ, ವೇಸ್ಟ್ ಆಗೋದಿಲ್ಲ. ಹಾಗೆ ಇದರಲ್ಲಿ ಇನ್ನೂ ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿದ್ದೀನಿ ಮತ್ತು ಯಾವ್ಯಾವ ಇಂಗ್ರೀಡಿಯೆಂಟ್ಸಿಂದ ನಮಗೆ ಏನೇನು ಲಾಭ ಸಿಗುತ್ತೆ ಇದನ್ನು ಧೂಪವನ್ನು ಮನೆಯಲ್ಲೇ ಹಾಕೋದ್ರಿಂದ ಅಂತಕ್ಕಂಥದ್ದನ್ನು ನಾನು ಪೂರ್ತಿ ಡಿಟೇಲಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಯಾರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಈ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಹೂವು. ಮೊನ್ನೆ ಭೀಮನ ಅಮಾವಾಸ್ಯೆಯಲ್ಲಿ ನಾನು ದೇವರಿಗೆ ಆಗಿರುವಂಥ ಹಾರಗಳು ಮತ್ತು ಹೂಗಳು ಅವೆಲ್ಲನೂ ಸೇರಿಸ್ಬಿಟ್ಟು ನಾನು ನಿಮಗೆ ಈ ಧೂಪವನ್ನು ಮಾಡಿರೋದು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹೂವಿನ ಪಕ್ಕಳೆಗಳೇನಿರುತ್ತೆ ನೋಡಿ ಅದನ್ನಷ್ಟೇ ನಾವು ಬಿಡಿಸ್ಕೊಂಡು ನೀಟಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು ಆರೋದಕ್ಕೆ ಇಡಬೇಕಾಗತ್ತೆ. ಈ ರೀತಿ ಸ್ವಲ್ಪ ಗಾಳಿ ಆಡುವಂಥ ಪಾತ್ರೆ ತೊಗೊಂಡ್ರೆ ಹೂವು ಕೆಟ್ಟು ಹೋಗೋದಿಲ್ಲ. ಇಲ್ಲ ಅಂದರೆ ಅಥವಾ ಒಂದು ದೊಡ್ಡದು ಅಗಲವಾಗಿರ್ತಕ್ಕಂಥ ದೊಡ್ಡ ಪಾತ್ರೆ ಇರುತ್ತಲ್ಲ ಅಂಥದಕ್ಕಾದ್ರೂ ನೀವು ಹಾಕಿ ಇಡ್ಬೋದು. ಇದನ್ನು ನಾವು ಬಿಸಿಲಲ್ಲಾದರೂ ಒಣಗಿಸಿ ಅಥವಾ ನೆರಳಲ್ಲಾದರೂ ಒಣಗಿಸ್ರಿ. ಮಿನಿಮಮ್ 1ರಿಂದ 2 ದಿನ ಪೂರ್ತಿ ಡ್ರೈ ಆಗೋವರೆಗೂ ನಾವು ಇದನ್ನು ಒಣಗಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 2 ಡೇಸ್ ಒಣಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹೂಗಳೆಲ್ಲ ಡ್ರೈ ಆಗಿದ್ದಾವೆ. ಮುಟ್ಟಿ ನೋಡಿದರೆ ಒಂಚೂರು ಹಸಿ ಇರಬಾರ್ದು. ಸ್ಮೆಲ್ಲು ಅಷ್ಟು ಹಾಗೇ ಇರುತ್ತೆ, ಆದರೆ ಮುಟ್ಟಿ ನೋಡಿದಾಗ ಸೌಂಡ್ ಬರುತ್ತೆ, ಅಷ್ಟು ಡ್ರೈ ಆಗಿರಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ, ಅಂದರೆ ಶುದ್ಧವಾದ ಆಕಳಿನ ತುಪ್ಪ ಇರಬೇಕು, ಬೇರೆ ತುಪ್ಪ ಯೂಸ್ ಆಗೋದಿಲ್ಲ. ಹಾಗೆ ಪಲಾವ್ ಎಲೆ, ಲವಂಗ ಮತ್ತು ಪಚ್ಚ ಕರ್ಪೂರವನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದೊಂದರಿಂದ ಒಂದೊಂದು ಲಾಭಗಳಿದೆ ಮನೆಯಲ್ಲಿ ಸುಡೋದ್ರಿಂದ. ಪಲಾವ್ ಎಲೆಯನ್ನು ಸುಡೋದ್ರಿಂದ ಒಳ್ಳೆ ಘಮ ಬರುತ್ತೆ, ಮನಸ್ಸಲ್ಲಿರ್ತಕ್ಕಂತಹ ಆತಂಕ, ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಇದು ಬಂದು ಪಚ್ಚ ಕರ್ಪೂರದ ಬಗ್ಗೆ ಹೇಳಲಿಕ್ಕೆ ಮಾತೇ ಇಲ್ಲ. ಸುಮಾರು ಬೆನಿಫಿಟ್ಸ್ ಇದೆ. ಸೈಂಟಿಫಿಕ್ ಆಗಿ ನೋಡ್ಬೋದು ಅಥವಾ ನಾವು ಟ್ರೆಡಿಷ್ನಲ್ ಆಗಿ ಕೂಡ ನೋಡ್ಬೋದು. ಅದ್ರ ಬಗ್ಗೆ ಡಿಟೇಲಾಗಿ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ಲವಂಗವನ್ನು ನಾವು ಮನೆಯಲ್ಲಿ ಸುಡೋದ್ರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಮೈಂಡ್ ರಿಲೀಫ್ ಆಗುತ್ತೆ. ನಿಮ್ಗೆ ಇದಕ್ಕೂ ಇನ್ನೂ ಹೆಚ್ಚಿಗೆ ಫ್ರೆಗ್ರೆನ್ಸ್ ಬೇಕು ಅಂತಂದರೆ ಈ ಥರ ಅತ್ತಾರ್ ಸಿಗುತ್ತೆ. ನಾನು ಇದನ್ನು ಆನ್ಲೈನಲ್ಲಿ ಬೈ ಮಾಡಿರೋದು. ಇದರಲ್ಲಿ 4 ರೀತಿಯ ಫ್ರೆಗ್ರೆನ್ಸ್ ಬಂದಿದ್ದಾವೆ. ಜಾಸ್ಮಿನು, ರೋಸು, ಚಂದನ್ನು, ಇನ್ನೊಂದು ಮೂರ್ಗ ಅಂತ ಹೇಳ್ಬಿಟ್ಟು ಇಷ್ಟು ಫ್ರೆಗ್ರೆನ್ಸ್ ಇರೋದನ್ನು ನಾನು ತರಿಸಿದ್ದೀನಿ. ಇದು ಆಪ್ಷನಲ್. ನಿಮಗೆ ಎಕ್ಸ್ಟ್ರಾ ಫ್ರೆಗ್ರೆನ್ಸ್ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸಾಕು. ಪಚ್ಚ ಕರ್ಪೂರ, ಲವಂಗ, ಪಲಾವ್ ಎಲೆನೇ ಸುಮಾರು ಫ್ರೆಗ್ರೆನ್ಸ್ನ ಬಿಡುತ್ತೆ. ಓಕೆನಾ? ಇವಾಗ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಹೂವು ಮಾತ್ರ, ಅದಕ್ಕೆ ನೀರು ಟಚ್ ಮಾಡೋ ಹಾಗಿಲ್ಲ, ಮತ್ತು ಹೂವು ಪೂರ್ತಿ ಡ್ರೈ ಆಗಿರಬೇಕು. ಓಕೆನಾ? ಈ ರೀತಿ ನಡುವೆ ನಾವು ಅದನ್ನು ಸ್ವಲ್ಪ ತಗೊಂಡ್ಬಿಟ್ಟು ಮಿಡಲಲ್ಲಿ ಮಿಕ್ಸ್ ಮಾಡ್ತಾ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಪಲಾವ್ ಎಲೆ, ಲವಂಗ ಮತ್ತು ಪಚ್ಚ ಕರ್ಪೂರ ಎಲ್ಲನೂ ಸೇರಿಸಿ, ಅಂದರೆ ಮೊದಲಿಗೆ ಸ್ವಲ್ಪ ಪೌಡ್ರ್ ಆದಮೇಲೆ ಇದನ್ನೆಲ್ಲ ಸೇರಿಸಿ ಜೊತೆಗೆ ಸ್ವಲ್ಪ ಆಕಳ ತುಪ್ಪ ಕೂಡ ಸೇರಿಸ್ಬಿಟ್ಟು ಇನ್ನೊಂದು ಸರ್ತಿ ಗ್ರೈಂಡ್ ಮಾಡ್ಕೋಬೇಕು. ಇದರಲ್ಲಿ ನಾನು ಈಸಿಯಾಗಿ ತೋರಿಸ್ತಿರುವಷ್ಟು ಈಸಿ ಅಲ್ಲ ಹೂವು ಪೂರ್ತಿ ಜಿನ್ನ ಆಗೋದು. ಅದಕ್ಕೆ ಸುಮಾರು ಪ್ರಯತ್ನ ಮಾಡಬೇಕಾಗುತ್ತೆ. ಬೇಕಿದ್ರೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕೂಡ ಗ್ರೈಂಡ್ ಮಾಡ್ಕೊಳ್ಳಿ. ಬಟ್ ಪ್ರೊಸೀಜರ್ ತುಂಬ ಟೈಮ್ ತೊಗೊಳುತ್ತೆ, ಪೇಷನ್ಸ್ ಇರಬೇಕು ಸ್ವಲ್ಪ, ಅದು ಸಾಫ್ಟ್ ಆಗೋವರೆಗೂ ಗ್ರೈಂಡ್ ಮಾಡಲಿಕ್ಕೆ. ನಾನು ಇಲ್ಲಿ 2 ಸ್ಟೆಪ್ಪಲ್ಲಿ ಮಾಡ್ಕೊಂಡಿದ್ದೀನಿ. ಹೂವು ತುಂಬ ಜಾಸ್ತಿ ಇರೋದ್ರಿಂದ 2 ಸರ್ತಿ ಮಿಕ್ಸಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಫ್ರೆಗ್ರೆನ್ಸ್ಗೋಸ್ಕರ ನಾನು ರೋಸ್ ಅತ್ತರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಇದು ನಿಮಗೆ ಆಪ್ಷನಲ್. ನಿಮಗೆ ಬರೀ ಹೂವಿಂದು, ಪಚ್ಚ ಕರ್ಪೂರ, ಲವಂಗದ್ದು ಅದ್ರದ್ದು ಫ್ರೆಗ್ರೆನ್ಸೇ ಸಾಕಾಗುತ್ತೆ. ಎಕ್ಸ್ಟ್ರಾ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ, ನಡೆಯುತ್ತೆ. ಇದನ್ನು ನಾವು ಹೀಗೆ ಮಿಕ್ಸ್ ಮಾಡಬೇಕು. ಫ್ರೆಗ್ರೆನ್ಸ್ ಹಾಕ್ಕೊಂಡಾದಮೇಲೆ ಹಾಕದೇ ಇದ್ರೂ ಕೂಡ ನಾವು ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕಾಗುತ್ತೆ. ಇನ್ನು ಇದರಲ್ಲಿ ಆಕಳಿನ ಸಗಣಿ ಅದನ್ನು ಹಾಕಿದರೆ ತುಂಬ ಅಂದರೆ ತುಂಬ ಶ್ರೇಷ್ಠ. ಅದನ್ನು ಕೂಡ ಹಾಕಿ ಪೂರ್ತಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಈ ರೀತಿ ಮಾಡ್ಕೊಂಬಿಟ್ಟು ಇದನ್ನು ಪೂರ್ತಿ ಒಣಗಲಿಕ್ಕೆ ಇಟ್ಕೋಬೇಕಾಗತ್ತೆ.
ನಿಮಗೆ ಕೋನ್ ಶೇಪಲ್ಲಿ ಬೇಕಾದರೆ ಕೋನ್ ಶೇಪಲ್ಲಿ ಮಾಡ್ಕೋಬೋದು, ಇಲ್ಲ ಕಪ್ ಶೇಪ್ ಬೇಕಿದ್ದರೆ ಕಪ್ ಶೇಪ್ ಕೂಡ ಮಾಡ್ಕೋಬೋದು. ನೀವು ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಕೋನ್ ಶೇಪದು ಸಿಗುತ್ತೆ, ಕಪ್ ಶೇಪಲ್ಲೂ ಕೂಡ ನಿಮಗೆ ಸಿಗುತ್ತೆ. ಒಂದು 12 ಪೀಸಸ್ ಇರೋದು ಒಂದು ಪ್ಯಾಕ್ ತೊಗೊಂಡ್ರೆ ನಿಮಗೆ 80, 100, 150 ರೂಪಾಯಿವರೆಗೂ ಅಮೌಂಟ್ ಇದೆ. ಆದರೆ ಅದಕ್ಕಿಂತ ನಾವು ಮನೇಲಿ ಹೂವು ವೇಸ್ಟ್ ಆಗೋದು ತಪ್ಪುತ್ತೆ. ಈ ರೀತಿ ಮಾಡಿಕೊಂಡ್ರೆ ಅದ್ರ ಜೊತೆಗೆ ದುಡ್ಡು ಕೂಡ ಸೇವ್ ಆಗುತ್ತೆ. ಮತ್ತು ಮನೇಲಿ ನಾವು ಪರಿಶುದ್ಧವಾಗಿ ಮಾಡಿರೋದ್ರಿಂದ ಒಂದು ಮನಸ್ಸಿಗೆ ಒಂದು ಒಳ್ಳೆಯ ರಿಲೀಫ್ ಅನಿಸುತ್ತೆ ಇದ್ರದ್ದೊಂದು ಫ್ರೆಗ್ರೆನ್ಸ್ ಮನೆಯಲ್ಲಿ ಬಂದಾಗ. ಆಮೇಲೆ ಸೊಳ್ಳೆಗಳ ಕಾಟ ತಪ್ಪುತ್ತೆ. ಹಾಗೆ ಪಚ್ಚ ಕರ್ಪೂರ, ಲವಂಗ, ಪಲಾವ್ ಎಲೆ ಇದರದ್ದು ಸುವಾಸನೆ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಇದರ ಹೊಗೆ ಹಾಕೋದ್ರಿಂದ ಶೀತ ಕೆಮ್ಮು ನಿವಾರಣೆ ಆಗುತ್ತೆ. ಹಾಗೆ ಒಂದು ನೆಗೆಟಿವ್ ಎನರ್ಜಿ ಅಥವಾ ದೃಷ್ಟಿದೋಷ ಏನಾದರೂ ಮನೆಗೆ ಆಗಿದ್ದರೆ ಅದು ಕೂಡ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ ಪ್ರತಿದಿನ ನಾವು ಈ ರೀತಿ ಮಾಡೋದ್ರಿಂದ. ಇದನ್ನು ಪೂರ್ತಿಯಾಗಿ ಒಂದು 2ರಿಂದ 3 ದಿನ ನೀವು ಪೂರ್ತಿ ಡ್ರೈ ಆಗೋವರೆಗೂ ಇದನ್ನು ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಇಲ್ಲ ಇದ್ದರೆ ಅದು ಫಂಗಸ್ ಬಂದುಬಿಡುತ್ತೆ. ಸ್ವಲ್ಪ ಹಸಿಯಾಗಿದ್ವು ಅಂತಂದರೆ ಪೂರ್ತಿ ಒಣಗಿದ ಮೇಲೆ ನಾವು ಅದನ್ನು ಈ ರೀತಿ ದೀಪಕ್ಕೆ ಹಚ್ಚಿ ಸ್ವಲ್ಪ ಬಿಸಿ ಮಾಡಿದರೆ ಆಯಿತು. ನೋಡಿ ಇಷ್ಟು ಚೆನ್ನಾಗಿ ಹೊಗೆ ಬರುತ್ತೆ, ಅಷ್ಟೇ ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ. ನಿಜವಾಗ್ಲೂ ಪೂಜೆ ಮಾಡುವಂಥ ಟೈಮಲ್ಲಿ ಏನಾದರೂ ನಾವು ಇದನ್ನು ಹಚ್ಚಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರೆ ಮನಸ್ಸು ಇಷ್ಟು ಏಕಾಗ್ರತೆ ಇರುತ್ತೆ, ಅಷ್ಟು ಶಾಂತವಾಗಿರುತ್ತೆ. ಮತ್ತು ಸಂಜೆ ಟೈಮಲ್ಲಿ ನಾವು ಮನೆಗೆ ಸಾಂಬ್ರಾಣಿ ಹಾಕ್ತಾ ಇರ್ತೀವಲ್ಲ, ಆ ಟೈಮಲ್ಲೂ ಕೂಡ ನಾವು ಒಂದು ಸ್ವಲ್ಪ ಕೆಂಡ ಮಾಡಿಬಿಟ್ಟು ಅದರಲ್ಲಿ ಕೂಡ ಸಾಂಬ್ರಾಣಿ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ನಾವು ಮನೆಗೆಲ್ಲ ಧೂಪ ಹಿಡಿಯೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ, ಹಾಗೆ ಒಂದು ನಮ್ಮ ಸಂಬಂಧಿಕರು ಯಾರ್ಯಾರೋ ಮನೆಗೆ ಬಂದೋಗಿರ್ತಾರೆ, ಯಾರ್ಯಾರೋ ಕೆಟ್ಟ ದೃಷ್ಟಿ ಹಾಕಿರ್ತಾರೆ, ಆ ಎಲ್ಲ ನೆಗೆಟಿವ್ ಎನರ್ಜಿನ ತೆಗೆದು ಹಾಕುತ್ತೆ. ಒಂದು ಮನೆಯಲ್ಲಿ ಪಾಸಿಟಿವ್ ವೈಬ್ ಇರೋ ಥರ ಮಾಡುತ್ತೆ. ಮನೆಯಲ್ಲಿ ಸೊಳ್ಳೆಗಳಿರೋದಿಲ್ಲ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.